ಈಗ ಮೀನಿಂಗ್ ಬಂತ ಎಲ್ಲರಿಗೂ. ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್ ಅಂದ್ರೆ ಕಂಪ್ಯೂಟರ್ ನ ನೀಟಾಗಿ ಆರ್ಗನೈಸ್ ಮಾಡೋದು ಅಂಡ್ ಆರ್ಕಿಟೆಕ್ಟ್ ಮಾಡೋದು. ಮೀನ್ಸ್ ವಾಟ್, ಅದನ್ನ ಸಿಸ್ಟಮೆಟಿಕ್ ವೇದಾಗ ಅರೇಂಜ್ ಮಾಡೋದು. ಇದು ಇಲ್ಲಿ ಕಂಪ್ಯೂಟರ್ ಆರ್ಗನೈಸೇಷನ್ ಅಂದ್ರೆ ಏನು ಅಂದ್ರೆ, ಕಂಪ್ಯೂಟರ್ ನಲ್ಲಿ ನೀವು ಆಲ್ರೆಡಿ ಬೇಸಿಕ್ ಕಂಪ್ಯೂಟರ್ಸ್ ಕಲ್ತೀರಿ. ಏನು, CPU ಇತ್ತು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇತ್ತು, ಮಾನಿಟರ್ ಇದೆ, ಕೀಬೋರ್ಡ್ ಇದೆ, ಮೌಸ್ ಇದೆ, ಹೌದಲ್ಲ. ಇವೆಲ್ಲ ಪ್ರಿಂಟರು, ಇವೆಲ್ಲ ಡಿವೈಸ್ಗಳು ಕನೆಕ್ಟ್ ಆಗಿರ್ತಾವ. ಇದೆಲ್ಲ ಕನೆಕ್ಟ್ ಮಾಡಿ ಒಂದು ಸಿಸ್ಟಮ್ ಆಗುತ್ತೆ. ಅದು ಏನು, ಆ ಕಂಪ್ಲೀಟ್ ಸಿಸ್ಟಮ್ ಅನ್ನ ಕಂಪ್ಯೂಟರ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅದನ್ನ ನೀಟಾಗಿ ಹೊಂದಿಸೋದಕ್ಕೆ ಆರ್ಕಿಟೆಕ್ಚರ್. ಅಂದ್ರೆ ಮೌಸ್ ಇಲ್ಲೇ ಬರಬೇಕು, ಕೀಬೋರ್ಡ್ ಇಲ್ಲೇ ಬರಬೇಕು, ಅದು ಆಮೇಲೆ ಒಳಗೆ ಅಂದ್ರೆ ಇನ್ಸೈಡ್ ದ CPU ದೇರ್ ಆರ್ ಸೋ ಮೆನಿ ಪಾರ್ಟ್ಸ್. ಏನು, ನಾನು ನಿಮ್ಗೆ ಒಂದ್ಸರಿ ಓಪನ್ ಮಾಡಿ ತೋರಿಸಿದ್ದೆ. ಏನು, ಮದರ್ ಬೋರ್ಡ್ ಇತ್ತು, ರ್ಯಾಮ್ ಇತ್ತು, ಪ್ರಿಂಟರ್ ಡ್ರೈವರ್ ಇತ್ತು, ಅಥವಾ ಇದು ಏನಪ್ಪಾ CD ಡ್ರೈವರ್ ಇತ್ತು, ಆಮೇಲೆ ಮತ್ತೇನಿದ್ದು ಹಾರ್ಡ್ ಡಿಸ್ಕ್ ಇತ್ತು, ಇವನ್ನೆಲ್ಲ ಪ್ರೊಸೆಸರ್ ಇತ್ತು, ಫ್ಯಾನ್ ಇತ್ತು ಪ್ರೊಸೆಸರ್ದು. ಇವೆಲ್ಲ ಅಷ್ಟು ನೀಟಾಗಿ ಅರೇಂಜ್ ಮಾಡೋದು. ಇದು ಇಲ್ಲೇ ಬರಬೇಕು, ಇದು ಇಲ್ಲೇ ಬರಬೇಕು, ಇದು ಇಲ್ಲಿ ಹೋಗ್ಬೇಕು, ಇದು ಇಲ್ಲಿ ಹೋಗ್ಬೇಕು ಅಂತ ನೀಟಾಗಿ ಅರೇಂಜ್ ಮಾಡೋದಕ್ಕೆ ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾ ಏನ್ ಹೇಳಕೊಂತೀನಿ ಅಂದ್ರೆ, ಇಲ್ಲಿವರೆಗೂ ಬರೀ ಕಂಪ್ಯೂಟರ್ ಅಂದ್ರೆ ಗೊತ್ತೈತಿ ನಿಮ್ಗೆ, ಔಟ್ಸೈಡ್ ಕಂಪ್ಯೂಟರ್. ಬಟ್ ನೀವು ಹಾಗಲ್ಲ. ಈ ಸದ್ ನಾವು ಯು ಆರ್ ಅ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್. ನೀವು ಕಂಪ್ಯೂಟರ್ ಈಚ್ ಅಂಡ್ ಎವ್ರಿಥಿಂಗ್ ಯು ಶುಡ್ ನೋ. ನೀವು ಅದನ್ನ ಕಲಿಯಲೇಬೇಕು. ಸೊ ಅಲ್ಲಿ ಕಲಿಯುವ ಹೊತ್ನಾಗ ಏನಾಗ್ತಿದೆ ಅಂದ್ರೆ, ಕಂಪ್ಯೂಟರ್ದ ಎಲ್ಲಾ ಪಾರ್ಟ್ಸ್ಗಳು ಹೇಗೆ ಅರೇಂಜ್ ಮಾಡಬೇಕು, ಹೇಗೆ ಅರೇಂಜ್ ಮಾಡಿದ್ದಾರೆ, ಈಗ ಆಲ್ರೆಡಿ ಮಾಡಿಬಿಟ್ಟಾರ, ಅದನ್ನ ನಾವು ಕಲಿತೇವೆ. ಯಾವ ತರ ಅರೇಂಜ್ ಮಾಡಿದ್ದಾರೆ, CPU ಎಲ್ಲಿ ಬರುತ್ತೆ, ಹೇಗೆ ನಮ್ಗೆ ಡೇಟಾ ಪಾಸ್ ಆಗುತ್ತೆ, ಕೀಬೋರ್ಡ್ ಲಿಂದ ನಾನು ಏನೋ ಒಂದು ಕೀ ಪ್ರೆಸ್ ಮಾಡಿದ್ರೆ ಅದು ಎಲ್ಲಿಗೆ ಹೋಗುತ್ತೆ, ಅಲ್ಲಿ ಎಲ್ಲಿ ಪ್ರೊಸೆಸ್ ಆಗುತ್ತೆ, ಹೇಗೆ ಮಾನಿಟರ್ನ್ಯಾಗ ಮೂಡುತ್ತೆ, ವಾಪಸ್ ಡೇಟಾನ ವಾಪಸ್ CPU ಗೆ ಹೇಗೆ ಹೋಗುತ್ತೆ, ಹಾರ್ಡ್ ಡಿಸ್ಕ್ ಹೇಗೆ ಹೋಗುತ್ತೆ, ವಾಪಸ್ ನಮ್ಗೆ ಮಾನಿಟರ್ ನಲ್ಲಿ ಅಥವಾ ಇದರಲ್ಲಿ ಹೇಗೆ ತೋರಿಸುತ್ತೆ, ಇದನ್ನೆಲ್ಲವನ್ನು ಕಲಿದೆ ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್. ನಾವು ವಿ ಆರ್ ಆರ್ಕಿಟೆಕ್ಚರ್ ಮೀನ್ಸ್ ವಾಟ್, ಇನ್ಸೈಡ್. ಈಗ ನೀವು ಮನೆಯ ಒಂದು ಮನಿದು ಸ್ಕೆಚ್ ಹಾಕ್ಸ್ತೀರಿ ನೋಡಿರಲ್ಲ, ಮನಿದೊಂದು ಯಾವ್ದೋ ಒಂದು ಹಿಂಗ್ ಸ್ಕೆಚ್ ಹಾಕ್ತಾರ, ಏನೋ ಸಿವಿಲ್ ಇಂಜಿನಿಯರ್ಸ್ ಹಾಕಿಬಿಟ್ಟಿರ್ತಾರ, ಅದು ಆರ್ಕಿಟೆಕ್ಚರ್. ಅದು ನೀವು ಮನಿ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕ್ಲಿಯರಾ? ಮನಿ ನಿಮ್ ಕಂಪ್ಲೀಟ್ ನಿಮ್ದು ಮನಿ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಮನಿ ಆಗೋಕಿನ ಮೊದಲೇ ಒಂದು ಸ್ಕೆಚ್ ಡಯಾಗ್ರಾಮ್ ಹಾಕಿಬಿಟ್ಟಿರ್ತಾರ, ಅದು ಯೂಶಲಿ ಟೆಕ್ನಿಕಲ್ ಪರ್ಸನ್ಗೆ, ಈಗ ಅದು ಕಟ್ಟೋರಿಗೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ನಾರ್ಮಲ್ ಲೇಮನ್ಸ್ಗೆ ಗೊತ್ತಾಗಲ್ಲ. ಬಟ್ ಅದನ್ನಕ್ಕೆ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್ ಅಂತ ಮೀನಿಂಗು. ಓಕೆ, ಇಲ್ಲಿ ನಾನು ನಿಮ್ಗೊಂದು ಈಗ ರಫ್ ಐಡಿಯಾ ಬಂತಂದು ಅಂದ್ಕೋತೀನಿ. ಓನ್ಲಿ 12 ಮೆಂಬರ್ಸ್ ಅದಿರಿ, ಯಾಕೆ 14 ಮೆಂಬರ್ಸ್. ಸೊ ಉಳಿದೋರು 16 ಮೆಂಬರ್ಸ್ ಆಕ್ಚುಲಿ ವ್ಯಾಪಿಗೆ ಜಾಯ್ನ್ ಆಗಿರಿ, ಬಟ್ ಕ್ಲಾಸಿಗೆ ಓನ್ಲಿ 14 ಮೆಂಬರ್ಸ್ ಜಾಯ್ನ್ ಆಗಿರಿ. 22 ಮೆಂಬರ್ಸ್ ಅದಿರಿ ನೀವು. ಇನ್ನು 6 ಮೆಂಬರ್ಸ್ ಯಾಕೆ ಬಿಡ್ತಾ ಇದ್ರಿ, ಯಾಕಿಲ್ಲ ಏನು, ಸ್ವಲ್ಪ ಎಲ್ಲರೂ ನಿಮ್ ಫ್ರೆಂಡ್ಸ್ ಯಾಕೆ ಜಾಯ್ನ್ ಆಗಿಲ್ರಿ? ಯಾಕೆ ಜಾಯ್ನ್ ಆಗಿಲ್ಲ? ಯಾರಿಗಾದ್ರೂ ಗೊತ್ತಿದ್ಯಾ ನಿಮ್ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಜಾಯ್ನ್ ಆಗಿರಿ? ಸುಧಾ ದೇಸಾಯಿ, ಗೋರ್ಪಡೆ, ಐಶ್ವರ್ಯ, ಪೂರ್ಣಿಮಾ, ಅಂಜು ಅಲ್ಬಾಳ್, ಪೂಜಾ ಹಳ್ಳೂರ್, ರಶ್ಮಿ, ಆಮೇಲೆ ದಾನೇಶ್ವರಿ, ಸ್ವಾತಿ ಭಜಂತ್ರಿ, ನಿಖಿತಾ. ಇದು 4056 ಯಾರೇ ಈಗ್ರಿ ಈಗ ಕೇಳತ್ತಾ? ಹಾ, ಈಗ ನಿಖಿತಾ ಇದು 405611 ಐತ್ ನೋಡ್ರಿ. ಇವ್ರು ರೀನೇಮ್ ಮಾಡ್ಕೊಂಡು ನಿಮ್ ನೇಮ್ ಹಾಕ್ರಿ ಅಲ್ಲಿ. ಓಕೆ, ನಾಗಮ್ಮ, ಆಮೇಲೆ ಅಕ್ಷತಾ, ಸೌಮ್ಯ, ದೆನ್ ಲಕ್ಷ್ಮಿ ಕಾಂಬ್ಳೆಕರ್. ಇಷ್ಟ ಜನ ಅದ್ರಿ. ಲಕ್ಷ್ಮಿ ಜೊತೆಗೆ ಇನ್ನೊಬ್ರು ಇರ್ತಾರೆ. ಯಾರ್ರಿ? ಲಕ್ಷ್ಮಿ ಜೊತೆ ಸಭಾ ಅದಾರ ಇಲ್ಲ ಈಗ? ಸಭಾ ಅದಿರಿ? ಸಭಾ ಅದಾರೋ ಇಲ್ರಿ? ಮೋಸ್ಟ್ಲಿ ಇಲ್ಲ ಅನ್ಸುತ್ತಲ್ಲ. ಓಕೆ, ಉಳ್ದೋರ್ ಎಲ್ಲರೂ ಸರಿಯಾಗಿ ಕೇಳೋದಾ ಈಗ? ಹಲೋ, ಈಗ ಕೇಳತ್ತದೇನ್ರಿ? ಓಕೆ, ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ದೂರ ಹಿಡಿದಂದ್ರೆ ಕೇಳ್ತಾ ಇಲ್ಲ, ನನ್ನ ಫೇಸ್ ಬರೋದ್ರಿಂದ. ಸೊ ನಾನು ಈಗ ಅದಕ್ಕ ವಿಡಿಯೋ ಆಫ್ ಮಾಡಿದೆ. ಸೊ ಇಲ್ಲಿ ಪ್ಲೀಸ್ ಎಲ್ಲರಿಗೆ ಜಾಯ್ನ್ ಆಗಕ್ಕೆ ಹೇಳ್ರಿ.
ಆದಷ್ಟು ಅವತ್ತಿನ ಕ್ಲಾಸ್ ಅವತ್ತ ನಾನು ಇನ್ ಮಾತ್ರ ತಗೋತೀನಿ. ಬಟ್ ಆ ಟೈಮಿಂಗ್ ತೊಗೊಳಕಾಲಿಕ್ಕಂದ್ರೆ ನಾನು ನಿಮ್ಗೆ ಬೇರೆ ಟೈಮಿಂಗ್ ಹೇಳ್ತೀನಿ, ಆ ಟೈಮಿಂಗ್ ತಗೊಳ್ಳೋಣ. ಬಟ್ ಎನಿಹೌ ಆ ಕ್ಲಾಸ್ ಎರಡು ಇನ್ನೊಬ್ರು ಏನಂತಾರ ಈ ಯಾರು ಫ್ಯಾಕಲ್ಟಿ ಜಾಯ್ನ್ ಆಗೋರಿಗೂ ಎರಡೂ ಸಬ್ಜೆಕ್ಟ್ ತಗೊಳ್ಳೋದ್ರಿಂದ ನನಗೂ ಹೆವಿ ಆಗ್ತದೆ. ಸೊ ಎನಿಹೌ ಎಷ್ಟಾಗುತ್ತೆ ಅಷ್ಟು ತೊಗೊಳಕ ನಾನು ಟ್ರೈ ಮಾಡ್ತೀನಿ. ಸ್ಟೆಟಿಸ್ಟಿಕ್ಸ್ ಆಲ್ಮೋಸ್ಟ್ ಸಬ್ಜೆಕ್ಟ್ ಸ್ಟಾರ್ಟ್ ಆಯ್ತು, ಆಲ್ಮೋಸ್ಟ್ ಮೀನ್ ವರೆಗೂ ನೋಡಿದೇವಿ. ಇದು ಕಂಪ್ಯೂಟರ್ ಆರ್ಗನೈಸ್ ಅಂಡ್ ಆರ್ಕಿಟೆಕ್ಚರ್ ಅನ್ನ ನಾನು ಐ ಥಿಂಕ್ ಸಿಲೆಬಸ್ ಯಾರಾದ್ರೂ ನೋಡಿದಿರಿ? ಸಿಲೆಬಸ್ ನೋಡ್ರೇನ್ರಿ? ಇಲ್ಲ. ಓಕೆ, ನಾನು ಸಿಲೆಬಸ್ ಅದು ಶೇರ್ ಮಾಡ್ತೀನಿ. ಶೇರ್ ಮಾಡಿ PPTನೂ ಈಗ ಆಮೇಲೆ ಶೇರ್ ಮಾಡ್ತೀನಿ. ಶೇರ್ ಮಾಡಿ ಐ ಥಿಂಕ್ ನಾಳೆ ನಾನು ನಿಮ್ಗೆ ಎಷ್ಟು ಕ್ಲಾಸ್ ಇದೆ ರೀ? ನಿಮ್ಗೆ 2 ಕ್ಲಾಸ್ ಇದಾವೆ. ಒಂದು ಮಾರ್ನಿಂಗ್ 10 o'clock ನ್ಯೂಮರಿಕಲ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಇದೆ, ಆಮೇಲೆ ಮಧ್ಯಾಹ್ನ ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್ ಇದೆ. ಇವತ್ತು ನಾನು ನೋಟ್ಸ್ ಅಪ್ಲೋಡ್ ಮಾಡ್ತೀನಿ ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್. ಆಮೇಲೆ ನಾಳೆ ನ್ಯೂಮರಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಮೀನ್ವರೆಗೂ ನೀವು ಮೀನ್ದೊಂದು ಎಕ್ಸಾಂಪಲ್ ತಗೊಂಡು ಅದ್ರ ವ್ಯಾಲ್ಯೂ ಎವರೇಜ್ ತೆಗೆದು ಅದು ಫಾರ್ಮುಲಾ ಬರಿಬೇಕು. ಫಸ್ಟ್ ನೀವು ಮೀನ್ ಅಂದ್ರೆ ಏನೋ, ಅದ್ರ ದಿದಿ ಏನೋ, ಅದ್ರ ಕೆಳಗಡೆ ಎಕ್ಸಾಂಪಲ್ ಅಂತ ಬರೋದು, ಆ ಫಾರ್ಮುಲಾ ಕೆಳಗಡೆ ಎಕ್ಸಾಂಪಲ್ ಅಂತ ಬರೋದು, ಇದನ್ನ ವ್ಯಾಲ್ಯೂಸ್ ಅನ್ನ ಹಾಕಿ ಕ್ಯಾಲ್ಕುಲೇಷನ್ ಮಾಡಿ ಕಳಿಸ್ಬೇಕು ನನಗೆ. ಸೊ ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್ ಅಂತಂದ್ರೆ ಸಿಂಪಲ್ ಆಗಿ ಏನ್ ಹೇಳಕೊಂತೀನಿ ಅಂದ್ರೆ, ಕಂಪ್ಯೂಟರ್ದ ಎಲ್ಲಾ ಪಾರ್ಟ್ಸ್ಗಳು ಇನ್ಸೈಡ್ ಕಂಪ್ಯೂಟರ್, ನಾಟ್ ಓನ್ಲಿ ಔಟ್ಸೈಡ್ ಕಂಪ್ಯೂಟರ್. ಔಟ್ಸೈಡ್ ಕಂಪ್ಯೂಟರ್ ನಲ್ಲಿ ಏನ್ ಕಾಣ್ತಾವ ನಿಮ್ಗೆ? ಮಾನಿಟರ್ ಇದೆ, CPU ಇದೆ, ಕೀಬೋರ್ಡ್ ಇದೆ, ಮೌಸ್ ಇದೆ, ಪ್ರಿಂಟರ್, ಈ ತರ ಕನೆಕ್ಟ್ ಮಾಡಿದ ಅಷ್ಟೇ ಕಾಣ್ತದೆ. ನಾವು ಇಷ್ಟ ಕಂಪ್ಲೀಟ್ ಆಗಿ ಅಂದ್ರೆ ಇನ್ಸೈಡ್ ಕಂಪ್ಯೂಟರ್ ನಲ್ಲಿ ಹೇಗೆ ಒಂದೊಂದು ಯೂನಿಟ್ ವರ್ಕ್ ಆಗ್ತದ. ಫಾರ್ ಎಕ್ಸಾಂಪಲ್ ನಾನು ಕೀಬೋರ್ಡ್ ಅಲ್ಲಿ ಯಾವ್ದೋ ಒಂದು ಕೀಯನ್ನ ಪ್ರೆಸ್ ಮಾಡಿದ್ರೆ ಅದು ಬೈನರಿ ಆಗಿ ಕನ್ವರ್ಟ್ ಆಗುತ್ತೆ, ಅದು ನಿಮ್ಗೆ ಗೊತ್ತಿದೆ. ಅವು ಲೈನ್ಸ್ ನಲ್ಲಿ ಕೇಬಲ್ ನಲ್ಲಿ ಜೀರೋಸ್ ಅಂಡ್ ಒನ್ಸ್ ಆಗಿ ಮೂವ್ ಆಗುತ್ತೆ, ಅದು ಡೇಟಾ ಮೂವ್ಮೆಂಟ್ ಆಗುತ್ತೆ. ಅಲ್ಲಿ ಎಲ್ಲಿಗೆ ಹೋಗುತ್ತೆ ಆ ಡೇಟಾ ಮೂವ್ಮೆಂಟ್ ಮಾಡಾಕ ಅಡ್ರೆಸ್ ಬಸ್ ಅನ್ನು ಯೂಸ್ ಮಾಡ್ತೀವಿ. ಅಡ್ರೆಸ್ ಅನ್ನು ಯೂಸ್ ಮಾಡಾಕ ಅಡ್ರೆಸ್ ಬಸ್ಸು, ಡೇಟಾ ಮೂವ್ ಮಾಡಾಕ ಡೇಟಾ ಬಸ್ಸು, ಯಾವ ತರ ಮೂವ್ ಆಗ್ತಾವು. ಒಂದು CPU ಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಟು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಹೇಗೆ ಹೋಗುತ್ತೆ. ಲಾಸ್ಟ್ ಟೈಮ್ ಐ ಥಿಂಕ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಕಲ್ತ್ರಿ? ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್, ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ನಲ್ಲಿ ಹೇಗಿತ್ತು ಡಯಾಗ್ರಾಮು? ಎಲ್ಲರೂ ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡ್ಲಿಕ್ಕಂದ್ರೆ ಇಕೋ ಆಗುತ್ತೆ. ನಾಗಮ್ಮ ಮ್ಯೂಟ್ ಮಾಡ್ರಿ. ಓಕೆ, ಕಂಪ್ಯೂಟರ್ ಆರ್ಗನೈಸ್ ಅಂಡ್ ಆರ್ಕಿಟೆಕ್ಚರ್ ನಿಮ್ದು ಲಾಸ್ಟ್ ಟೈಮ್ ಕಲ್ತ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಹೇಗಿತ್ತು? ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಯಾರಾದ್ರೂ ನೆನಪಿದ್ಯಾ? ಡಯಾಗ್ರಾಮ್ ನೆನಪಿದೆ ರೀ? ಓಕೆ, ನಾನು ಹೇಳ್ತೀನಿ ನೋಡಿ. ಇಲ್ಲಿ ಇದು ನಿಮ್ದು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ಇಲ್ಲಿ ಇನ್ಪುಟ್ ಇತ್ತು, ಇಲ್ಲಿ ಔಟ್ಪುಟ್ ಇತ್ತು, ಹೌದಲ್ಲ? ಇದು ಇನ್ಪುಟ್ ಯೂನಿಟ್, ಇದು ಔಟ್ಪುಟ್ ಯೂನಿಟ್. ಇಲ್ಲಿ ಒಂದು ಸೆಂಟರ್ ಒಂದು ಲೈನ್ ಇತ್ತು, ಇಲ್ಲಿ ಮೆಮರಿ ಯೂನಿಟ್ ಇತ್ತು, ಇಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇತ್ತು, CU ಇತ್ತು, ಆಮೇಲೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇತ್ತು, ಹೌದಲ್ಲ? ದಿಸ್ ಈಸ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ಈ ಬ್ಲಾಕ್ ಡಯಾಗ್ರಾಮ್ ಇದನ್ನ ನಾವು ಇಲ್ಲಿ ನೀಟ್ ಆಗಿ ಕಲಿತೀವಿ. ಅಂದ್ರೆ ಇನ್ಪುಟ್ ಯೂನಿಟ್ಸ್ ಯಾವು, ಹೇಗೆ ಕನೆಕ್ಟ್ ಆಗ್ಯಾವೋ, ಅದು ಡೇಟಾ ಹೇಗ್ ಮೂವ್ ಆಗುತ್ತೆ CPU ಗೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಗೆ. ಡೇಟಾ ಮೂವ್ ಆದ್ಮೇಲೆ ಅದು ಇಲ್ಲಿ ಮೆಮರಿ ಯೂನಿಟ್ 2 ಟೈಪ್ಸ್ ಆಫ್ ಮೆಮರಿ ಯೂನಿಟ್ ಬರ್ತಾವು. ಯಾವುದು? ಪ್ರೈಮರಿ ಮೆಮರಿ ಅಂಡ್ ಸೆಕೆಂಡರಿ ಮೆಮರಿ ಬರುತ್ತೆ. ಆ ಪ್ರೈಮರಿ ಮೆಮರಿ ಅಥವಾ ಸೆಕೆಂಡರಿ ಮೆಮರಿಯಲ್ಲಿ ಸೇವ್ ಆಗಂತ ಡೇಟಾ ಡಿಪೆಂಡ್ಸ್ ಆನ್ ಯೂಸರ್ ಇನ್ಪುಟ್ಸ್. ಏನು ಕ್ಯಾಲ್ಕುಲೇಷನ್ ಇತ್ತಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ಗೆ ಹೋಗುತ್ತೆ, ಅಥವಾ ಕಂಟ್ರೋಲ್ ಯೂನಿಟ್ ಏನ್ ಮಾಡ್ತಿರ್ತದೆ, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿರ್ತದೆ. ಎಲ್ಲಿ ಮೆಮರಿಗೆ ಹೋಗ್ಬೇಕು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಗೆ ಹೋಗ್ಬೇಕು, ಕ್ಯಾಲ್ಕುಲೇಷನ್ಗೆ ಹೋಗ್ಬೇಕು, ರಫ್ ವರ್ಕಿಗೆ ಹೋಗ್ಬೇಕು. ನಾವು ಇನ್ಸೈಡ್ ಒಳಗ ಫಾರ್ ಎಕ್ಸಾಂಪಲ್ ಲಾಟ್ ಆಫ್ ಕ್ಯಾಲ್ಕುಲೇಷನ್ಸ್ ಇದ್ದು ಅಂದ್ರೆ ಕಂಪ್ಯೂಟರ್ ಕೂಡ ರಫ್ ಪೇಜ್ ಅಂತ ತಗೊಳ್ತದ. ಆ ಪಾರ್ಟ್ ನಲ್ಲಿ ಹೋಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬಂದು ಔಟ್ಪುಟ್ ಕೊಡುತ್ತೆ. ದಿಸ್ ಈಸ್ ಕಾಲ್ಡ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಲಾಸ್ಟ್ ಟೈಮ್ ಇದನ್ನ ಕಲ್ತೀರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ 8 ಮಾರ್ಕ್ಸ್ ಕ್ವಶನ್. ಇದನ್ನ ನಾವು ಈ ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್ ಸಬ್ಜೆಕ್ಟ್ ನಲ್ಲಿ ಇನ್ಸೈಡ್ ಪಾರ್ಟ್ ಬೈ ಪಾರ್ಟ್ ಅನ್ನ ಕಲಿತೇವೆ. ರಿಜಿಸ್ಟರ್ ಇರ್ಬೋದು, CPU ಇರ್ಬೋದು, ಇನ್ಸೈಡ್ ಹೇಗೆ ಬಿಟ್ ವೈಸ್ ವರ್ಕ್ ಆಗುತ್ತೆ ಅನ್ನೋದು, ಟ್ರಾನ್ಸಿಸ್ಟರ್ ಇರ್ಬೋದು, ಡಯೋಡ್ಸ್ ಇರ್ಬೋದು, ಹೇಗೆ ವರ್ಕ್ ಆಗ್ತಾವ ಅನ್ನೋದನ್ನ ನಾವು ಈ ಸಬ್ಜೆಕ್ಟ್ ನಲ್ಲಿ ಕಲಿತೀವಿ. ಐ ಹೋಪ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಅಂದ್ರೆ ಇಂಟ್ರೊಡಕ್ಷನ್ ನಾ ಹೇಳ್ತಿರೋದು, ಓನ್ಲಿ ಇಂಟ್ರೊಡಕ್ಷನ್ ಆಫ್
ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್ ಈ ಸಬ್ಜೆಕ್ಟ್ ನಲ್ಲಿ ಏನ್ ಕಲಿತೀವಿ ಅನ್ನೋದು ಕ್ಲಿಯರ್ ಆಯ್ತಂತ ಅಂದ್ಕೋತೀನಿ. ಕ್ಲಿಯರಾ ಎಲ್ಲರಿಗೂ? ಈಗ ನಾನು ಏನ್ ಮಾಡ್ತೀನಿ, ನಿಮ್ಗೆ ಸಿಲೆಬಸ್ ಹಾಕ್ತೀನಿ, ನೋಟ್ಸ್ ಹಾಕ್ತೀನಿ ಇಲ್ಲೇ ಟೆಕ್ಮೆಂಟ್ ಯೂನಿಟ್ ಅಲ್ಲಿ, ಸಾರಿ ಆಪ್ ಅಲ್ಲಿ. ನೀವು ನೋಟ್ಸ್ ಅನ್ನು ಒಂದ್ಸರಿ ಜಸ್ಟ್ ನೋಡ್ಕೊಳಕಾದ್ರೆ ನೋಡ್ಕೊಳ್ಳಿ. ನಾಳೆ ಎನಿಹೌ ನಾನು ಸ್ಟಾರ್ಟ್ ಮಾಡಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ 100% ಅಟೆಂಡೆನ್ಸ್ ಪ್ಲೀಸ್. ನೀವು ನಮ್ದು ಇರೋದೇ ಓನ್ಲಿ 22 ಮೆಂಬರ್ಸ್ ಅದೇವಿ. ಇದರಲ್ಲಿ ಯಾಕೆ ನಮ್ಗೆ ಇನ್ನು 18 16 17 ಹೀಗೆ ಆಗ್ಬಾರ್ದು. ನಾವು ಆಲ್ 22 ಮೆಂಬರ್ಸ್ ಜಾಯ್ನ್ ಆಗ್ಬೇಕು. ಸೊ ಅದೊಂದು ಪ್ಲೀಸ್ ನಿಮ್ಮೆಲ್ಲಾ ಫ್ರೆಂಡ್ಸ್ಗಳಿಗೆ ಹೇಳ್ರಿ. ನಾವು ವಾಪಸ್ ಅದೇನೋ ಒಂದಿಷ್ಟು ಜನ ನಿನ್ನೆ CR ಮೀಟಿಂಗ್ ನಲ್ಲಿ ಹೇಳತ್ತಿದ್ರು, ಇಲ್ಲ ವಾಪಸ್ ಆಫ್ಲೈನ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಹೇಳ್ತಾರ, ಇನ್ನೊಮ್ಮೆ ಹೇಳ್ತಾರ ಅಂತವ್ ಏನು ಇಟ್ಕೊಳಕ್ ಹೋಗ್ಬೇಡ್ರಿ. ಇನ್ನೊಮ್ಮೆ ಹೇಳಿದ್ರೆ ಅದು ಬೋನಸ್ ಅಂತ ಕೊಡ್ರಿ. ಈ ಸದ್ದ ಆಗಂಗಿಲ್ಲ. 90% ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೋದು ಇಟ್ಸ್ ವೆರಿ ಡಿಫಿಕಲ್ಟ್. ಲೇಟ್ ಆಗಿ ಸ್ಟಾರ್ಟ್ ಆದ್ರೂ ನಾವು ಒಂದೇ ಚಾಪ್ಟರ್ ಇಂದ ಹೇಳ್ಕೊಂಡ್ ಬಂದು ನಿಮ್ ಸಿಲೆಬಸ್ ಮುಗಿಸೋದು ಇನ್ನೂ ಡಿಫಿಕಲ್ಟ್. ಸೊ ಅದಕ್ಕೋಸ್ಕರ ಪ್ಲೀಸ್ ಎಷ್ಟಾಗುತ್ತೆ ಅಷ್ಟು ನೀವು ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗ್ರಿ. ಆನ್ಲೈನ್ ಕ್ಲಾಸ್ ಅಲ್ಲೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಟ್ರೆ ಎಲ್ಲಾ ಸಬ್ಜೆಕ್ಟ್, ನಾ ಹೇಳ್ತಿರೋದು ಇದೊಂದೇ ಸಬ್ಜೆಕ್ಟ್ ಅಲ್ಲ. ಓಕೆ, ಡೌಟ್ಸ್ಗಳು ಅವನ್ನ ಏನ್ ಉಳಿದಿರ್ತಾವ ಅವನ್ನ ತಗೊಂಡ್ಬಂದ್ರೆ ನಾವು ರಿಪೀಟು ಅದನ್ನ ಮಾಡಿ ನಿಮ್ಗೆ ಹೇಳ್ಬೋದು. ಪ್ಲೀಸ್ ಅದಕ್ಕೋಸ್ಕರ ಆಗುತ್ತೆ ಮುಂದೆ ಆಫ್ಲೈನ್ ಕ್ಲಾಸ್ ಆಗುತ್ತಾ ಆ ತರ ಎಲ್ಲ ಏನು ತಲೆಗಿಟ್ಕೋಬೇಡ್ರಿ. ಎಲ್ಲರೂ ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಮಾಡ್ರಿ. ಆನ್ಲೈನ್ ಕ್ಲಾಸ್ ಅನ್ನ ನೀವು ಕಂಪಲ್ಸರಿ ಆಗಿ ವರ್ಕ್ ಮಾಡ್ರಿ. ಒಂದಿಷ್ಟು ಜನದ ಡೇಟಾ ಮುಗೀತು ಅಂತೀರಿ, ಅದೇ ನಾನು ಮೆಸೇಜ್ ಮಾಡಿದ್ರೆ ನೋಡ್ತಾ ಇದ್ದೀನಿ. ನೋ ಪ್ರಾಬ್ಲಮ್. ಅದಕ್ಕೆ ನಾನು ಯೂಶಲಿ 1 hour ಕ್ಲಾಸ್ ತಗೊಳಂಗಿಲ್ಲ. ಡೋಂಟ್ ವರಿ. ಆನ್ಲೈನ್ ನಲ್ಲಿ ಏನಾಗುತ್ತೆ, ಹಾಫ್ ಆನ್ ಅವರ್ ಕ್ಲಾಸ್ ತಗೊಂಡ್ರು 1 hour ಕ್ಲಾಸ್ ಅಷ್ಟು ಕವರ್ ಆಗುತ್ತೆ. ಯಾಕಂದ್ರೆ ಆಫ್ಲೈನ್ ಕ್ಲಾಸ್ ನಲ್ಲಿ ನಾವು ಬಹಳಷ್ಟು ಕವರ್ ಮಾಡ್ತೇವೆ, ಬಟ್ ಇಲ್ಲಿ ಆಗಂಗಿಲ್ಲ. ಅಂದ್ರೆ ಅಲ್ಲಿ ಬೇರೆ ಎಕ್ಸಾಂಪಲ್ಸ್ ಬೇರೆ ಇದನ್ನ ಕೊಡೋದ್ರಿಂದ ಟೈಮ್ ಹೋಗುತ್ತಾ, ಬಟ್ ಇಲ್ಲಿ ಟೈಮ್ ಹೋಗಲ್ಲ. ನಾವು ಇರೋದನ್ನ ಡಿಸ್ಕಷನ್ ಮಾಡೋದ್ರಿಂದ ಲೆಸ್ ಟೈಮ್ ಅಲ್ಲಿ ಬಹಳಷ್ಟು ಸಿಲೆಬಸ್ ಕವರ್ ಆಗುತ್ತಾ. ಡೋಂಟ್ ವರಿ. ಬಟ್ ನೀವು ನೀಟಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ಕೇಳ್ಬೇಕಾಗತ್ತೆ. ಓಕೆ, ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ. ಇಲ್ಲ ನಾಳೆ ಆಸ್ ಯೂಶುವಲ್ ನಾನು ತಗೋತೀನಿ ಕ್ಲಾಸ್. ಹಂಗೇನಾದ್ರೂ ಆ ಟೈಮಲ್ಲಿ ನನ್ನ ಟೈಮ್ ಬಂತಂದ್ರೆ ಬೇರೆ ಟೈಮಲ್ಲೇ ತಗೋತೀನಿ. ಓಕೆ, ಹೇಳ್ರಿ. ಹೌದ್ರಿ, ನಡೀತಾವಂತೆ. ಫಸ್ಟ್ ಸೆಮಿಸ್ಟರ್ ಎಕ್ಸಾಮು ಆಕ್ಚುಲಿ ನಾವು ಅಂದ್ಕೊಂಡಿದ್ದೇವಿ ಇಟ್ಸ್ ವೆರಿ ಡಿಫಿಕಲ್ಟ್ ವಾಪಸ್ ಕಂಡಕ್ಟ್ ಮಾಡೋದತ್ತ. ಬಟ್ ಯೂನಿವರ್ಸಿಟಿ UGC ಏನ್ ಹೇಳ್ತಿದೆ ಅಂದ್ರೆ ಕ್ಯಾರಿ ಓವರ್ ಸಿಲೆಬಸ್ ಲೈಕ್ ಫಸ್ಟ್ ಇರ್ತಿತ್ತಲ್ಲ 1 year ಎಕ್ಸಾಮ್ಸ್, ಅಂದ್ರೆ ಮಿಡ್ ಟರ್ಮ್ ಒಂದು ಎಕ್ಸಾಮ್, ಫೈನಲ್ ಇಯರ್ ಎಕ್ಸಾಮ್ ಇರ್ತಿದ್ದಲ್ಲ, ಅದೇ ತರ ಈ ಟೈಮ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್, ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಗಳನ್ನ ಎಂಡಿಗೆ ತಗೊಳ್ಳೋದು. ಬಟ್ ಎನಿಹೌ 15 days ಟೈಮ್ ಕೊಡ್ತಾರ ನಿಮ್ಗೆ ಓದಾಕ. ಫಸ್ಟ್ ಸೆಮಿಸ್ಟರ್ ಓದಾಕು ಟೈಮ್ ಕೊಡ್ತಾರ, ಸೆಕೆಂಡ್ ಸೆಮಿಸ್ಟರ್ ಓದಾಕು ಟೈಮ್ ಕೊಡ್ತಾರ. ಹಂಗಾಗಿ ಫಸ್ಟ್ ಸೆಮಿಸ್ಟರ್ ನ ಬಿಡೋ ಹಾಗಿಲ್ಲ. ಆಮೇಲೆ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಲಿಂಕ್ ಅದಾವು ನೋಡ್ರಿ. ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ ಕಲ್ತಿದ್ರೆ COA ಬರುತ್ತೆ ಈಸಿಯಾಗಿ. ಸರಿ, ಯಾವ್ದು M1 ಕಲ್ತ್ರೆ M2 ಬರುತ್ತೆ. ಹಾಗೆ ಅಕೌಂಟೆನ್ಸಿ ಸೆಕೆಂಡ್ ಅನ್ನು ಬರುತ್ತಾ. ಹಂಗ C ಕಲ್ತ್ರೆ ಡೇಟಾ ಸ್ಟ್ರಕ್ಚರ್ ಬರುತ್ತೆ, ನ್ಯೂಮರಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ. ಸೊ ಎಲ್ಲ ಅಷ್ಟು ಈಗ ನಾನು ಡೇಟಾ ಸ್ಟ್ರಕ್ಚರ್ ನ್ಯೂಮರಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಕಲಿಬೇಕಂದ್ರೆ C ಗೊತ್ತಿರಬೇಕು. ಹಾಗೆ M1 ಕಲ್ತ್ರೆ M2 ಬರುತ್ತೆ. ಹಾಗೆ ಎಲ್ಲ ಅಷ್ಟು ಲಿಂಕ್ ಅದಾವು. ಸೊ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ನಡೆಯಲ್ಲ ಅಂತ ಅನ್ಕೋಬೇಡ್ರಿ, ಅವು ನಡೀತಾವು. ಓಕೆ, ಅಕಾರ್ಡಿಂಗ್ ಟು UGC ಅಂಡ್ ನಮ್ ಸ್ಟೇಟ್ ಗೌರ್ಮೆಂಟ್ ಯಾರು ಸೆಂಟ್ರಲ್ ಮಿನಿಸ್ಟರ್ ಹೇಳೋದ್ರ ಪ್ರಕಾರ, ಸ್ಟೇಟ್ ಮಿನಿಸ್ಟರ್ ಹೇಳೋದ್ರ ಪ್ರಕಾರ ಎಕ್ಸಾಮ್ಸ್ ನಡೀತಾವ. ಓಕೆ, ಸೊ ನೆಕ್ಸ್ಟ್ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ರಿ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ರಿ ಫಾಸ್ಟ್ ಆಗಿ. ಇಲ್ಲ ಅಂದ್ರೆ ನಾನು ಏನೋ ಸ್ಟಾಪ್ ಮಾಡೋಣ ಕ್ಲಾಸ್. ಯಾಕೆ ಹೇಳಿಲ್ಲ? ಭಗವಾನ್ ಸರ್ ಇದ್ರಲ್ಲ, ಏನು ಹೇಳಿಲ್ಲ ಅಂತೀರಿ, ಅವ್ನ್ ಜಾಸ್ತಿ ಹೇಳಿಲ್ಲ ಅಂತೀರಿ. ಇಟ್ಸ್ ಬಾಳ ಡಿಫ್ರೆನ್ಸ್ ಐತ್ರಿ. ಜಾಸ್ತಿ ಹೇಳಿಲ್ಲ, ಹೇಳ್ಯಾರಿಲ್ಲ ಒಟ್ಟಾರೆ. 2 ಕ್ವಶನ್ ಪೇಪರ್ ಬಿಡಿಸ್ಯಾರ ನಿಮ್ಗೆ. ಅವು ಕೊಡೋದಲ್ಲ, ನಿಮ್ಗೆ ಬಿಡಿಸ್ಯಾರ. ಕ್ವಶನ್ ಪೇಪರ್ 4-5 ಬಿಡಿಸ್ಯಾರೋ, ಅದ್ರೊಳಗಿರೋ ಕ್ವಶನ್ಸ್ 4-5. ಇಲ್ಲ ಇಲ್ಲ, ನೀವೇನ್ ಮಾಡ್ರಿ, ಕ್ವಶನ್ ಪೇಪರ್ಸ್ ವಾಪಸ್ 2 ಕ್ವಶನ್ ಪೇಪರ್ಸ್ ನಾ ಏನ್ ಇಟ್ಟಿದ್ನಲ್ಲ ಅಲ್ಲಿ 2 ಕ್ವಶನ್ ಪೇಪರ್ ಬಿಡಿಸ್ಲೇಬೇಕು. ಸೊ ಅದನ್ನ ಇನ್ನು ಬಿಡಿಸಿಲ್ಲ ಅಂದ್ರೆ ಸರ್ಗೆ ಹೇಳ್ರಿ, ನೇಮಿ ಕ್ವಶನ್ ಪೇಪರ್ ಬಿಡಿಸಕ್ ಹೇಳ್ತೀನಿ, ನಾನು ಹೇಳ್ತೀನಿ. ಸೊ ನೋ ಪ್ರಾಬ್ಲಮ್. ನೀವು 2 ಕ್ವಶನ್ ಪೇಪರ್ ಬಿಡಿಸಿ ಅಷ್ಟನ್ನ ಪ್ರಿಪೇರ್ ಆಗಿ ನೀವು ಎಕ್ಸಾಮ್ ಬರೀಲೇಬೇಕು. ಕ್ಲಿಯರಾ? ಓಕೆ, ನೆಕ್ಸ್ಟ್ ಏನ್ ಡೌಟ್ಸು ಬೇರೆದವರು? ರುಕ್ಮಿಣಿ, ನೀವು ಎಲ್ಲ ಓದ್ಕೊಂಡ್ರಿ, ಕವರ್ ಆಯ್ತಾ ಸಿಲೆಬಸ್? ರುಕ್ಮಿಣಿ,
ಲೇಟ್ ಆಗಿ ಜಾಯ್ನ್ ಆಗಿದ್ರಿ ನೀವು ಸಿಲೆಬಸ್ ಅದು ಓದ್ಕೊಂಡ್ರಿ ಕವರ್ ಆಗಿದೆಯಾ ಮತ್ತೆ ಯಾರಿಗೆ ಡೌಟ್ ಇದೇವ್ರಿ ಓಕೆ ಡೌಟ್ ಇಲ್ಲ ಅಂತ ಇವ್ರು ಯಾರು 405611 ಪ್ಲೀಸ್ ರಿನೇಮ್ ಮಾಡ್ರಿ ರಿನೇಮ್ ಮಾಡಿ ನಿಮ್ಮ ಹೆಸರು ಹಾಕ್ರಿ ನೀಟಾಗಿ ಓಕೆ ಸೊ ಐ ಹೋಪ್ ಏನು ಡೌಟ್ ಇಲ್ಲ ಅಂದ್ಕೋತೀನಿ ಸ್ಟಾಪ್ ಮಾಡೋಣ ಸ್ಟಾಪ್ ಮಾಡೋಣ ಓಕೆ 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 ಥ್ಯಾಂಕ್ ಯು ಎಕ್ಸಿಟ್ ಆಗ್ರಿ ಓಕೆ